ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋದಲ್ಲಿ ವಿಲ್ ಗೋಯಿಂಗ್ ಟು ಡೀಲ್ ಅಬೌಟ್ ದ ಕ್ವೆಶನ್ಸ್. ನಿಮಗೆ ಈ ಕ್ವೆಶನ್ಸ್ ಇದ್ರೆ, ಸೊ ಬಿಫೋರ್ ದ್ಯಾಟ್ ನಮ್ಮ ಯೂಟ್ಯೂಬ್ ಕಾಮೆಂಟ್ ಸೆಕ್ಷನ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ ಅಂಡ್ ನಮಗೆ ಕಾಲ್ ಮಾಡಿ ಕೂಡ ಕೇಳ್ತಿದ್ರು ವಿದ್ಯಾರ್ಥಿಗಳು, ಸರ್ ಎಒ ಸ್ಯಾಲ್ರಿ ಎಷ್ಟಿರುತ್ತೆ ಅಂಡ್ ಡಿಫ್ರೆನ್ಸ್ ಬಿಟ್ವೀನ್ 5th, 6th ಅಂಡ್ 7th ಪೇ. ಈಗ ನೋಟಿಫಿಕೇಶನ್ ಪ್ರಕಾರ ಯಾವ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ನಮಗೆ ಯಾವ ಪೇ ಅಪ್ಲೈ ಆಗುತ್ತೆ, ದೆನ್ 2024 ನೋಟಿಫಿಕೇಶನ್ಗೆ ಯಾವ ಪೇ ಸ್ಕೇಲ್ ಅಪ್ಲೈ ಆಗುತ್ತೆ, ಅಂಡ್ ಎಒ ಜಾಬ್ ಜಾಯ್ನ್ ಆದ್ಮೇಲೆ ಫಸ್ಟ್ ಸ್ಯಾಲರಿ ಎಷ್ಟು ನಮ್ಮದು. ಸೊ ಈ ಒಂದು ಕ್ವಶನ್ಸ್ ನಿಮಗೂ ಇದ್ರೆ, ಸೊ ಜಸ್ಟ್ ಬಿ ಆನ್ ದ ವಿಡಿಯೋ ಫಾರ್ ಅನದರ್ 8 to 10 minutes. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಯುವರ್ ಮಚ್ ಆಫ್ ಯುವರ್ ಟೈಮ್. ಸೊ ನಿಮಗೆ 8 ರಿಂದ 10 ನಿಮಿಷ ಈ ವಿಡಿಯೋ ನೋಡಿ, ಯು ವಿಲ್ ಗೆಟ್ ಎ ಕಂಪ್ಲೀಟ್ ಪಿಕ್ಚರ್. ಓಕೆ ಫೈನ್. ಸೊ ಇಲ್ಲಿ ನಿಮಗೆ ಎಲ್ಲಾ ರೀತಿಯಾದಂತಹ ಇನ್ಫಾರ್ಮೇಶನ್ ಕೊಡ್ತೀವಿ. ಫೈನ್. So observe the image here. So this is the pay slip of agriculture officer. Okay, idu AO avara pay scale, I mean pay slip, and they have joined in 2018. Okay, 2018 notification agidella, last notification. So ಆ notification ಅಲ್ಲಿ they have joined. Okay, so ಇದು monthly pay slip ಇರುತ್ತೆ, right? So ಇಲ್ಲಿ ನಿಮಗೆ ಕೊಡಿ ನೋಡಿ ಎಷ್ಟು ಡೇಸ್ ವರ್ಕ್ ಮಾಡಿದಿರಾ ಇರುತ್ತೆ ಪೇ ಸ್ಲಿಪ್ ಅಲ್ಲಿ. ನೆಕ್ಸ್ಟ್ ಇಂಕ್ರಿಮೆಂಟ್ ಡೇಟ್ ಅಂಡ್ ಗ್ರೂಪ್ ಬಿ ಎಕ್ಸಾಮ್, ಎಸ್ ದೇ ಹ್ಯಾವ್ ಮೆನ್ಷನ್ಡ್ ಹಿಯರ್, ರೈಟ್? ಅಂಡ್ ಸೊ ಈಗ ನೋಡೋಣ ಬನ್ನಿ. ಸೊ ಪೇ ಸ್ಕೇಲ್ ಎಷ್ಟು ಅಂತ ಅವರಿಗೆ ಕೊಟ್ಟಿರುವಂತ ಪೇ ಸ್ಕೇಲು 43,100 to 83,900. ಸೊ ಇದನ್ನ ನಮಗ್ ಕೂಡ ಮೆನ್ಷನ್ ಮಾಡಿದ್ದಾರೆ, ರೈಟ್? ಸೊ ದಿಸ್ ಇಸ್ ದಿ 6th ಪೇ ಸ್ಕೇಲ್, ರೈಟ್? ಓಕೆ, ಇಲ್ಲಿ ನೋಡಿ ನಿಮಗೆ ಬೇಸಿಕ್ ಅವ್ರಿಗೆ ಸಿಗ್ತಿರುವಂತದ್ದು 45,300. ಸೊ ಇಲ್ಲಿ ನಾವು ಮುಂದೆ ನೋಡ್ತಾ ಹೋಗೋಣ, ಈ ಬೇಸಿಕ್ ಪೇ ಅಂದ್ರೆ ಏನು ಸರ್, ನಮಗೆ ಬರೀ 43,000 ಅಷ್ಟೇ ಬರುತ್ತಾ ಮಂತ್ಲಿ? ನೋ. ಸೊ ಈ ಒಂದು ಇನ್ಫಾರ್ಮೇಶನ್ ಫರ್ದರ್ ಇನ್ನು ಮುಂದೆ ಹೇಳ್ತೀನಿ ಏನು ಅಂತ. ಅದರ ಜೊತೆಗೆ ಅಲವೆನ್ಸಸ್ ಬರುತ್ತೆ. ಎಷ್ಟು? ಇಲ್ಲಿ DA ಅಂತಿದೆ, ಇಲ್ಲಿ HRA ಅಂತಿದೆ, 14,000 ಇದೆ, ಮೀನ್ಸ್ 3,624 ಇದೆ. ಅದೇ ತರ ಡಿಡಕ್ಷನ್ಸ್, ಇದು ಸ್ಯಾಲ್ರಿ ನಮಗೆ ಬರುವಂತದ್ದು. ಇಲ್ಲಿ ಸ್ಯಾಲ್ರಿಯಿಂದ ಆಚೆ ಹೋಗುವಂಥದ್ದು, ಲೈಕ್ ಪೆನ್ಷನ್ ಆಗಿರ್ಬೋದು, PT, EGIS, LIC, KGID, NPS. ಇಲ್ಲಿ ನೋಡಿ 200 rupees ಫಾರ್ PT, ದೆನ್ EJS 360, LIC 4238, ದೆನ್ KGID ಕರ್ನಾಟಕ ಗೌರ್ಮೆಂಟ್ ಇದು 5,000, NPS ಸ್ಕೀಮ್ ಅಂಡರ್ ಅಲ್ಲಿ 5934. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ವಾಟ್ ಯು ಮೀನ್ ಬೈ PT, ವಾಟ್ ಯು ಮೀನ್ ಬೈ EJS. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಅಂಡ್ ಇಲ್ಲಿ ಬನ್ನಿ, ಗ್ರಾಸ್ ಸ್ಯಾಲ್ರಿ ಬಂದವ್ರಿಗೆ ನಾ ಹೇಳಿದೆ ಬೇಸಿಕ್ ಸ್ಯಾಲ್ರಿ ಎಷ್ಟು, 45, ಅರೌಂಡ್ 45K. ಬಟ್ ಅವ್ರಿಗೆ ಗ್ರಾಸ್ ಸ್ಯಾಲ್ರಿ ಎಷ್ಟು ಲೆಕ್ಕ ತೋರಿಸಿದೆ ಇಲ್ಲಿ, 62,900, ಅರೌಂಡ್ 63K. ಬಟ್ 63K ಅವ್ರಿಗೆ ಸಿಗುತ್ತಾ? ಇಲ್ಲಿ ಬನ್ನಿ. ಸೊ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಗ್ರಾಸ್ ಸ್ಯಾಲರಿ ಅಂಡ್ ನೆಟ್ ಸ್ಯಾಲರಿ. ನೆಟ್ ಸ್ಯಾಲರಿ 47,000. ಸೊ ಅವರಿಗೆ ನೆಟ್ ಸ್ಯಾಲರಿ ಪೇಯಬಲ್, ಪೇ ಮಾಡಿರುವಂತದ್ದು ಗೌರ್ಮೆಂಟ್ ಅಕೌಂಟ್ಗೆ 47,235 rupees. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂತಂದ್ರೆ, ಬೇಸಿಕ್ ಪೇ ಅಂದ್ರೆ ಏನು, DA ಅಂದ್ರೇನು, HRA ಅಂದ್ರೇನು, TA ಅಂದ್ರೇನು, ದೆನ್ ಡಿಡಕ್ಷನ್ಸ್ ಏನ್ ಮೀನಿಂಗು. ಸೊ ಇದನ್ನ 1 by 1 ತಿಳ್ಕೊಳ್ಳೋಣ. ಓಕೆ ಫೈನ್. ಸೊ ಇದು ಆಕ್ಚುಲಿ 2022 ಬರ್ತಿದ್ದಂಥದ್ದು. ಸೊ ಈಗ ಬರೀ ತಿಳ್ಕೊಳ್ಳೋಣ ಒಂದೊಂದೇ. 5th ಸ್ಕೇಲ್ ಪ್ರಕಾರ ಈವನ್ 2018 ಅಲ್ಲಿ ನೋಟಿಫಿಕೇಶನ್ ಆಗಿತ್ತಾ, ಆ ಒಂದು ಸಮಯದಲ್ಲಿ ಯಾರು ಏವೋ ಆದ್ರಲ್ಲ ಅವರ ಒಂದು ನೋಟಿಫಿಕೇಶನ್ ಅಲ್ಲಿ ದೇ ಹ್ಯಾವ್ ಮೆನ್ಷನ್ಡ್ ಏನಂತ, 21,150 to 43,100. ಸೊ ಇದು ಅವರಿಗೆ ಪೇ ಸ್ಕೇಲ್ ಅಂತ ಮೆನ್ಷನ್ ಮಾಡಿದ್ದದು. ಬಟ್ ಅವರು ಜಾಯಿನ್ ಆದ್ಮೇಲೆ ದೇ ವಿಲ್ ಗೆಟ್ 6th ಪೇ ಸಿಕ್ತ ಅವ್ರಿಗೆ. ಆಕ್ಚುಲಿ ಫಸ್ಟ್ ಮಂತ್ ಸ್ಯಾಲ್ರಿನೇ ಅದು ಎಷ್ಟಿದೆ, ಬೇಸಿಕ್ ಪೇ ಬಂದು 43,100, 83,900 ಇದೆ. ಇದು ಬಂದು 6th ಪೇಗೆ. ಸೊ ಈವೆನ್ ದೋ ನೋಟಿಫಿಕೇಶನ್ ಅಲ್ಲಿ 5th ಪೇ ಸ್ಕೇಲ್ ಇದನ್ನ ಮೆನ್ಷನ್ ಮಾಡಿದ್ರೆ, ಅವ್ರು ಜಾಯಿನ್ ಆಗೋಷ್ಟರಲ್ಲಿ ಅವ್ರಿಗೆ ಈ ಒಂದು ಬೇಸಿಕ್ ಪೇ ಸಿಕ್ತು. ಸೇಮ್ ವೇ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ, 2024 ನೋಟಿಫಿಕೇಶನ್ ಈ ವರ್ಷ ಏನು ಆಗಸ್ಟ್ ಅಲ್ಲಿ ಬಿಟ್ಟಿದಾರಲ್ಲ, ಇದರಲ್ಲೂ ಕೂಡ 6th ಪೇ ಮೆನ್ಷನ್ ಮಾಡಿದ್ದಾರೆ. ಬಟ್ ಗೌರ್ಮೆಂಟ್ ರಿಪೋರ್ಟ್ ಪ್ರಕಾರ ವಿ ವಿಲ್ ಗೆಟ್ 7th ಪೇ. ಯಾರು ನಮ್ಮ ಈ ಒಂದು ನೋಟಿಫಿಕೇಶನ್ ಅಲ್ಲಿ 2024 ನೋಟಿಫಿಕೇಶನ್ ಅಲ್ಲಿ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡ್ತಿರಲ್ಲ, ಸೊ ನಮಗೆಲ್ಲ 7th ಪೇ ಕಮಿಷನ್ ಅಪ್ಲೈ ಆಗುತ್ತೆ. ಸೊ 7th ಪೇ ಎಷ್ಟಿದೆ ಅಲ್ಲಿ ಡಿಸ್ಕಸ್ ಇನ್ ಲಿಸ್ಟ್. ಸೊ ಇದ್ರ ಪ್ರಕಾರ ಏನು ಅಂತಂದ್ರೆ, ನಮಗೆ ಬೇಸಿಕ್ ಪೇನೆ 43 ಸಿಗುತ್ತೆ ಮಿನಿಮಮ್. ಬಟ್ 7th ಪೇ ಅಲ್ಲಿ ಎಷ್ಟು ಸಿಗುತ್ತೆ ವಿಲ್ ಸಿ ಇನ್ ನೆಕ್ಸ್ಟ್ ವಿಡಿಯೋ, ಐ ಮೀನ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ ನಮಗೆ 7th ಪೇ ಎಷ್ಟು ಸಿಗುತ್ತೆ ಅನ್ನೋದಕ್ಕಿಂತ ಮೊದಲು
ಸೊ ಬರೋ ಸ್ಯಾಲರಿಲಿ ಏನೇನು ಡಿಡಕ್ಷನ್ಸ್ ಇರುತ್ತೆ ನೋಡೋಣ ಬನ್ನಿ. ಆ ಕಾಲಮ್ ಇತ್ತಲ್ಲ, ಡಿಡಕ್ಷನ್ಸ್ ಕಾಲಮ್, ಸೆಕೆಂಡ್ ಕಾಲಮ್. ಸೊ ಆ ಕಾಲಮ್ ಅಲ್ಲಿ ಈ ತರ ಮೆನ್ಷನ್ ಮಾಡಿದ್ರು, PT 200 rupees. ಇದು ಡಿಡಕ್ಷನ್ಸ್, ನಮಗೆ ಬಂದಿರೋ ಸ್ಯಾಲರಿಯಲ್ಲಿ ಮತ್ತೆ ನಾವು ಇಷ್ಟನ್ನ ಪೇ ಮಾಡ್ಬೇಕಾಗುತ್ತೆ. ಪೇ ಮಾಡ್ಬೇಕನ್ನೋದಕ್ಕಿಂತ ಸ್ಯಾಲರಿ ಬರೋಕ್ಕಿಂತ ಮೊದಲೇ ಇದನ್ನೆಲ್ಲ ಡಿಡಿಕ್ಟ್ ಮಾಡ್ಕೊಂಡೇ ಕೊಡ್ತಾರೆ ನಮಗೆ. PT 200. PT ಅಂದ್ರೆ ಪ್ರೊಫೆಷನಲ್ ಟ್ಯಾಕ್ಸ್. ದೆನ್ EJS 360, LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ 4238, KGID 5000, NPS 5934. ಸೊ ಸಮ್ ಆಫ್ ದ ಡಿಡಕ್ಷನ್ಸ್ ಎಷ್ಟು ಸೇರಿದ್ರೆ ಅವ್ರಿಗೆ 15,000 ಡಿಡಕ್ಷನ್ಸೇ ಹೋಗುತ್ತೆ, ರೈಟ್. 45,000 ಸಂಬಳ ಬಂದ್ರೆ 15,000 ಅಲ್ಲಿ ಡಿಡಕ್ಷನ್ಸೇ ಹೋಗುತ್ತೆ, ರೈಟ್. ಅಲ್ಲಿಗೆ ನೆಟ್ ಎಷ್ಟಾಯ್ತು? 30. ಇದು ಗ್ರಾಸು, ಇದು ನೆಟ್ ಅಂತ ಬರುತ್ತೆ. ಬಟ್ ಲೆಟ್ ಸಿ, PT ಅಂದ್ರೆ ಏನು, EJS ಅಂದ್ರೆ ಏನು, LIC ಅಂದ್ರೆ ಏನು, ಇವೆಲ್ಲ ಏನು ಜಸ್ಟ್ ತಿಳ್ಕೊಳ್ಳೋಣ ಒಂದು ನೋಡಿ. ಸೊ ಇದು ಬಂದು ನಿಮಗೆ ಅಗ್ರಿಕಲ್ಚರ್ ಆಫೀಸರ್ ಇನ್ ಕರ್ನಾಟಕ. ಒಂದು PT ಅಂದ್ರೆ ಎಸ್, ಪ್ರೊಫೆಷನಲ್ ಟ್ಯಾಕ್ಸ್. ಐ ಥಿಂಕ್ ಮೆನಿ ಆಫ್ ಯು ನೋ, ಬಟ್ ಯಾರು ಗೊತ್ತಿಲ್ಲ ಅವರು ಜಸ್ಟ್ ಒಂದು ಗ್ಲಾನ್ಸ್ ತಿಳ್ಕೊಂಡಿರಿ ಏನು ಇದ್ರ ಮೀನಿಂಗ್ ಅಂತ. ಇವನ್ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇದರ ಮೀನಿಂಗ್ ಕೂಡ ಕೇಳ್ತಾರೆ. ವಾಟ್ ಯು ಮೀನ್ ಬೈ ಪ್ರೊಫೆಷನಲ್ ಟ್ಯಾಕ್ಸ್, ವಾಟ್ ಯು ಮೀನ್ ಬೈ EJS, ವಾಟ್ ಯು ಮೀನ್ ಬೈ KGID. ಸೊ ಒಂದು ಸ್ವಲ್ಪ ಗಮನ ಇಟ್ಟು ಕೇಳಿ, ಓಕೆ. ಸೊ ಇಟ್ ಈಸ್ ದ ಟ್ಯಾಕ್ಸ್ ಲೆವಿಡ್ ಬೈ ದ ಸ್ಟೇಟ್ ಗವರ್ನಮೆಂಟ್ ಆನ್ ಇನ್ಕಮ್ ಅರ್ನ್ ಬೈ ದ ಪ್ರೊಫೆಷನಲ್ಸ್ ಇನ್ಕ್ಲೂಡಿಂಗ್ ಸ್ಯಾಲರಿ ಇಂಡಿವಿಜುವಲ್ಸ್. ಸೊ ಇಲ್ಲಿ ನೀವು ಪ್ರೊಫೆಷನಲ್ಸ್ ಅಂತ ಬಂದಾಗ ಎರಡು ಬರ್ತಾರೆ, ಒಬ್ರು ಗೌರ್ಮೆಂಟ್, ಒಬ್ರು ಪ್ರೈವೇಟ್, ರೈಟ್. ಸೊ ಇಲ್ಲಿ ಕೂಡ ಪ್ರೈವೇಟ್ ಅವ್ರು ಕೂಡ ಕಟ್ಟಬೇಕಾಗುತ್ತೆ, ಗೌರ್ಮೆಂಟ್ ಅವ್ರು ಕೂಡ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ನಾವು ಟ್ಯಾಕ್ಸ್ ಫೈಲ್ ಬೇಕು, IT ರಿಟರ್ನ್ ಫೈಲ್ ಮಾಡಬೇಕು ಅಂತ ಹೇಳ್ತಾರೆ. ಇವನ್ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಿರೋರಾಗ್ಲಿ, ಬಿಸ್ನೆಸ್ ಪರ್ಸನ್ಸ್ ಆಗಲಿ, ಸೊ ದೇ ನೀಡ್ ಟು ಫೈಲ್ ಎ ರಿಟರ್ನ್, IT ರಿಟರ್ನ್ ಫೈಲ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವರು 20 lakh ఇప్పుడు ಸರ್ವಿಸ್ ಸೆಕ್ಟರ್ ಇಲ್ಲೂ ಡಿಪೆಂಡ್ ಆಗುತ್ತೆ. ಗೂಡ್ಸ್ ಸೆಕ್ಟರಾ, ಸರ್ವಿಸ್ ಸೆಕ್ಟರಾ, ಲೈಕ್ ಹೋಟೆಲ್ ಬಿಸ್ನೆಸ್, ಈ ತರ ಡಿಪೆಂಡ್ ಆಗುತ್ತೆ. ಇಫ್ ಸರ್ವಿಸ್ ಸೆಕ್ಟರ್ ಅಂತ ಬಂದಾಗ, ಇಫ್ ಯು 20 ಲಕ್ಷಗಿಂತ ಜಾಸ್ತಿ ಅರ್ನ್ ಮಾಡ್ತಿದ್ದೀರಿ ಅಂತಂದ್ರೆ ನೀವು ಕೂಡ IT ರಿಟರ್ನ್ ಫೈಲ್ ಮಾಡಬೇಕು. ಸಪೋಸ್ ಇಫ್ ಇನ್ವೈಸ್ ಅಕಾಡೆಮಿ 20 ಲಕ್ಷಗಿಂತ ಜಾಸ್ತಿ ಟರ್ನ್ ಓವರ್ ಮಾಡ್ತು ಅಂತಂದ್ರೆ ನಾವು ಕೂಡ IT ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ, ಓಕೆ. ಇದು ಕೂಡ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಬರುತ್ತೆ. ಮೀನ್ಸ್ ಡಿಫ್ರೆನ್ಸ್ ಇರುತ್ತೆ, ಬಟ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಅಂತ ಹೇಳ್ತಿರೋದು. ಇದು ಎಲ್ಲರೂ ಪೇ ಮಾಡ್ತಾರೆ, ಲೈಕ್ ಗೌರ್ಮೆಂಟ್ ಆಗ್ಲಿ ಅಂಡ್ ಪ್ರೈವೇಟ್ ಆಗ್ಲಿ, ರೈಟ್. ಓಕೆ, ಸೊ ನೆಕ್ಸ್ಟ್ ಬನ್ನಿ. EGIS ಎಂಪ್ಲಾಯೀಸ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ. ಇದು ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್, ಲೈಫ್ ಇನ್ಶೂರೆನ್ಸ್ ಕವರೇಜ್ ಟು ಗವರ್ನಮೆಂಟ್ ಎಂಪ್ಲಾಯೀಸ್. ಇದು ಗವರ್ನಮೆಂಟ್ ಎಂಪ್ಲಾಯೀಸ್ ಯಾರು ಇರ್ತಾರಲ್ಲ, ಸೊ ಅವರಿಗೆ EGIS ಅಂತ ಎಂಪ್ಲಾಯೀಸ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ಅಂಡರ್ ಅಲ್ಲಿ ವಿ ನೀಡ್ ಟು ಪೇ ಫಾರ್ ದಟ್. ಸೊ ಇದು ಇನ್ಶೂರೆನ್ಸ್ ಪೇ ಅಂತಂದ್ರೆ ಅಟ್ ದಿ ಎಂಡ್ ಆಫ್ ದ ಎಂಪ್ಲಾಯ್ಮೆಂಟ್ ವಿಲ್ ಗೆಟ್ ದಟ್, ಆ ಪೆನ್ಷನ್ ನಮಗೆ ಸಿಗುತ್ತೆ. ಸೊ ಇದು ಮಂತ್ಲಿ ಇಷ್ಟು ಡಿಡಕ್ಷನ್ಸ್ ಅಂತ ಕಟ್ಟಬೇಕಾಗುತ್ತೆ, ಓಕೆ. ಥರ್ಡ್ ಒನ್ ಬನ್ನಿ, LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಎ ಡಿಡಕ್ಷನ್ ಫಾರ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಪ್ರೀಮಿಯಮ್ಸ್ ಅಂಡರ್ ದಿ ಗವರ್ನಮೆಂಟ್ ಆರ್ ಪ್ರೈವೇಟ್ ಇನ್ಶೂರೆನ್ಸ್ ಸ್ಕೀಮ್ಸ್. ಸೊ LIC ಇವನ್ ನಾವು ಕೂಡ ಮಾಡಿಸಿದೀವಿ, ಇವನ್ ನಮ್ಮ ಪೇರೆಂಟ್ಸು ಮಾಡಿಸಿದ್ದಾರೆ. ಐ ಹೋಪ್ ಅಂದ್ರೆ ನಿಮ್ ಪೇರೆಂಟ್ಸ್ ಆಗ್ಲಿ, ನೀವು ಕೂಡ ಸಮ್ ಆಫ್ ಯು ಹ್ಯಾವ್ ಮೇಂಟೈನ್ಡ್ ದಟ್ LIC ಕೂಡ ನೀವು ಪೇ ಮಾಡ್ತಿರ್ತೀರಾ. ದೆನ್ KGID ಕರ್ನಾಟಕ ಗವರ್ನಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್, ಎ ಸ್ಟೇಟ್ ರನ್ ಇನ್ಶೂರೆನ್ಸ್. ಇದು KGID ಹೆಸರೆಲ್ಲ ಇದೆಯಲ್ಲ, ಕರ್ನಾಟಕ ಗವರ್ನಮೆಂಟ್ ಮಾತ್ರ ಮಾಡುವಂತದ್ದು ಇದು. ಸೊ ಇದು ನ್ಯಾಷನಲ್ ಗವರ್ನಮೆಂಟ್ ಅಲ್ಲಿ ಅಪ್ಲೈ ಆಗಲ್ಲ. ಪ್ರೊವೈಡಿಂಗ್ ಲೈಫ್ ಇನ್ಶೂರೆನ್ಸ್ ಅಂಡ್ ಅದರ್ ಬೆನಿಫಿಟ್ಸ್ ಟು ಗವರ್ನಮೆಂಟ್ ಎಂಪ್ಲಾಯೀಸ್. ಸೊ ಇದು ಯೂಶಲಿ ಕೆಲವೊಂದು ಹತ್ರ ಮ್ಯಾಂಡೇಟರಿ ಇದೆ. ಕರ್ನಾಟಕ ಗವರ್ನಮೆಂಟ್ ಯಾರ್ಯಾರು ಗವರ್ನಮೆಂಟ್ ಎಂಪ್ಲಾಯೀಸ್ ಇದೆಯಲ್ಲ, ಸೊ ದೇ ನೀಡ್ ಟು ಪೇ KGID, ಅಷ್ಟು ಡಿಡಕ್ಟ್ ಆಗೇ ಆಗುತ್ತೆ ಪ್ರತಿಯೊಂದು ಸ್ಯಾಲರಿ ಅಕೌಂಟ್ ಅಲ್ಲಿ. ನೆಕ್ಸ್ಟ್ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಗವರ್ನಮೆಂಟ್ ಸ್ಪಾನ್ಸರ್ಡ್ ರಿಟೈರ್ಮೆಂಟ್ ಸೇವಿಂಗ್ ಸ್ಕೀಮ್ ಇದು. ಸೊ ರಿಟೈರ್ಮೆಂಟ್ ಆದ್ಮೇಲೆ ನಿಮಗೆ ಇಷ್ಟು ಸೇವಿಂಗ್ಸ್ ಅಂತ ಇರುತ್ತೆ. ಸೊ ಇಟ್ಸ್ ಲೈಕ್ ಅದೇ ಏನಂತಂದ್ರೆ ರಿಟೈರ್ಮೆಂಟ್ ಆದ್ಮೇಲೆ ನಾವು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ಅಫ್ಕೋರ್ಸ್ ನೋಡೇ ಇರ್ತೀರಾ, ಸೊ ಅಜ್ಜ ಅಜ್ಜಿ ಎಲ್ಲ ಮಗನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಈ ಗೌರ್ಮೆಂಟ್ ಎಂಪ್ಲಾಯೀಸ್ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ರಿಟೈರ್ಮೆಂಟ್ ಆದ್ಮೇಲೆ ಸಮ್ ಸೇವಿಂಗ್ಸ್ ಕೊಡ್ತಾರೆ. ಆ ಸೇವಿಂಗ್ಸ್ ದೇ ಕ್ಯಾನ್ ಯೂಸ್ ಇಟ್ ಇನ್ ಓಲ್ಡ್ ಏಜ್. ಆ ಓಲ್ಡ್ ಏಜ್ ಅಲ್ಲಿ ಅವ್ರು ಯೂಸ್ ಮಾಡ್ಕೋಬಹುದು, ಆ ಪೆನ್ಷನ್ ಅಕೌಂಟ್ಗೆ ಬರುತ್ತೆ. ಸೊ NPS ಸ್ಕೀಮ್. ಸೊ ಇಷ್ಟು 5 ಡಿಡಕ್ಷನ್ಸ್ ಇದೆ. ಸರ್ 5 ಏನಾ? ಇಟ್ಸ್ ಡಿಪೆಂಡ್ಸ್. ಸೊ ಇದು ನಾವು ವಾಲಂಟರಿ ಅಂತ ಇರುತ್ತೆ ಅಂಡ್ ಮ್ಯಾಂಡೇಟರಿ ಅಂತಾನೂ ಇರುತ್ತೆ. ಸೊ ವಾಲಂಟರಿಲಿನೂ ಚೂಸ್ ಮಾಡ್ಬೋದು, ಇಲ್ಲ ಮ್ಯಾಂಡೇಟರಿ ಕೆಲವೊಂದು ಇರುತ್ತೆ, ಅವ್ರನ್ನ ಪೇ ಮಾಡಲೇಬೇಕಾಗುತ್ತೆ. ಇಟ್ಸ್ ಡಿಪೆಂಡ್. ಇದು AO ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಇನ್ನೂ ಬೇರೆ ಇನ್ಶೂರೆನ್ಸ್ ಸ್ಕೀಮ್ಸ್ ಕೂಡ ಜಾಯ್ನ್ ಆಗಬಾರ್ದು, ಆಗ ಅವ್ರಿಗೆ ನೆಟ್ ಸ್ಯಾಲರಿ ಕಡಿಮೆ ಆಗುತ್ತೆ. ಅಂದ್ರೆ ಲೈಕ್ ಕಡಿಮೆ ಅನ್ನೋದಕ್ಕಿಂತ ಅವ್ರು ಸೇವಿಂಗ್ಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಾವು ಆಗ್ಲೇ ಹೇಳಿದೆ ಏನಂತ, HA ಅಲ್ಲಿ ಅವರಿಗೆ ಇನ್ನೂ ಕೆಲವು ಕೊಡ್ತಾರೆ. ಏನಂತ, DA TA ಅಂತ ಈ ಸ್ಯಾಲರಿ ಸ್ಲಿಪ್ ಅಲ್ಲಿ ಇರಲಿಲ್ಲ, ಬಟ್ HRA ಇತ್ತು. DA ಅಂದ್ರೆ ಡಿಯರ್ನೆಸ್ ಅಲವೆನ್ಸಸ್, HRA ಅಂತಂದ್ರೆ ಹೌಸ್ ರೆಂಟ್ ಅಲವೆನ್ಸಸ್. ಈ ಹೌಸ್ ರೆಂಟ್ ಅಲವೆನ್ಸಸ್ ಡಿಪೆಂಡ್ ಆಗುತ್ತೆ. ಈಗ ನೀವು ಬೆಂಗಳೂರಲ್ಲಿ ಇದ್ರೆ ಅಮೌಂಟ್ ಜಾಸ್ತಿ ಇರುತ್ತೆ, ಹಳ್ಳಿ ಕಡೆ ಇದ್ರೆ ಕಡಿಮೆ ಇರುತ್ತೆ, ಲೈಕ್ ದಟ್.
ಇದು ಹೌಸ್ ರೆಂಟ್ ಅಲವೆನ್ಸಸ್ ಅಂತ, ಲೈಕ್ ಅವರು ರೆಂಟ್ ಕೊಡ್ತಿದ್ದಾರೆ ಅಂತ ಅಷ್ಟೇ, ನಿಮ್ ಗೌರ್ಮೆಂಟ್ ಕಡೆಯಿಂದ ಇಷ್ಟು ರೆಂಟ್ ಕೊಡ್ತಿದೀವಿ ನಾವು ಅನ್ನೋ ಲೆಕ್ಕದಲ್ಲಿ HRA ಕೊಡ್ತಾರೆ. DA ಅಂತಂದ್ರೆ ಡಿಯರ್ನೆಸ್ ಅಲವೆನ್ಸಸ್ ಅಂತ. ಯೂಶಲಿ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇಟ್ಸ್ ಬೇಸ್ಡ್ ಆನ್ ದ ಇನ್ಫ್ಲೇಷನ್. ಓಕೆ, ಅರೌಂಡ್ 8 ರಿಂದ ಅರೌಂಡ್ ಸಮ್ ಟೈಮ್ಸ್ ಇವನ್ 40% ವರೆಗೂ ಕೊಡ್ತಾರೆ. ಇಟ್ಸ್ ಡಿಪೆಂಡ್ ಆನ್ ಗವರ್ನಮೆಂಟ್, ಯಾವ ಗವರ್ಮೆಂಟ್ ಅವ್ರು ಕೊಡ್ತಿದ್ದಾರೆ ಅಂತ. ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಇನ್ಫ್ಲೇಷನ್. ಓಕೆ ಓಕೆ, ಸೊ ಇಲ್ಲಿ ಬನ್ನಿ. ಸೊ 43,000 ಬೇಸಿಕ್ ಪೇ ಅಂತ ಅಂದ್ವಿ, ರೈಟ್? ಅರೌಂಡ್ ಒಂದು 20 ತಗೊಳ್ಳಿ, 20K DA, HRA, ಈವನ್ ಕೆಲವೊಂದು ಟೈಮಲ್ಲಿ TA ಸಿಗುತ್ತೆ, ಟ್ರಾವೆಲ್ ಅಲವೆನ್ಸಸ್ ಅಂತ ಬರುತ್ತೆ. ಅಂದ್ರೆ ನಿಮ್ಮ ವರ್ಕ್ ಮಾಡ್ತಿದ್ದಂಗೆ, ಸೊ ನಾವು ಪ್ರತಿಯೊಂದು ವರ್ಕ್ಗೂ ಪೇಮೆಂಟ್ ಇರುತ್ತೆ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ DA, DA, HRA ಅಂತ. ಸೊ ಇಲ್ಲಿ ಟೋಟಲ್ ಎಷ್ಟಾಯ್ತು? ಅರೌಂಡ್ 63K ಆಯ್ತು, ಇಲ್ಲೇ ಕೊಟ್ಟಿದ್ರಲ್ಲ ರಫ್ಲಿ. ಸೊ ಇದು ಗ್ರಾಸ್ ಸ್ಯಾಲರಿ, ರೈಟ್? ಇದು ನೆಟ್ ಸ್ಯಾಲರಿ. ಆಮೇಲೆ ನಾನು ಆಗ್ಲೇ ಹೇಳಿದೆ ಇದು ಡಿಡಕ್ಷನ್ಸ್ 15,732. ಸೊ ಅರೌಂಡ್ ನಿಮಗೆ 62, ಅರೌಂಡ್ 63 ಅಂತ ತಗೊಳ್ಳಿ. ಇದು ಗ್ರಾಸ್ ಸ್ಯಾಲರಿ ಅಕಾರ್ಡಿಂಗ್ ಟು 6th ಪೇ. ಆಗ ಸಿಕ್ಕಿರೋದು 2022 ಇದು. ಓಕೆ, ಇಟ್ಸ್ ನಾಟ್ 2024 ಅಂಡ್ ಡಿಡಕ್ಷನ್ಸ್ ಬಂದು ನಿಮಗೆ ಅರೌಂಡ್ 15,000 ವರೆಗೂ ಡಿಡಕ್ಷನ್ಸ್ ಆಗುತ್ತೆ. ಸೊ ನಿಮಗೆ 48, ಅರೌಂಡ್ 48K ವರೆಗೂ ಸ್ಯಾಲರಿ ಬರುತ್ತೆ ನೆಟ್ ಏನು ಅಕೌಂಟ್ಗೆ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಸ್ಯಾಲರಿ ಆಫ್ ದ 2024. ಸಾರಿ 2022. ಓಕೆ ಸರ್, ವಾಟ್ ಅಬೌಟ್ 2024? ಅಂಡ್ ಆಬ್ವಿಯಸ್ಲಿ ನಾವು ಎಕ್ಸಾಮ್ ಬರೆದು ಎಂಟರ್ ಆದ್ಮೇಲೆ ಡೆಫಿನೆಟ್ಲಿ ಇಟ್ ಇಸ್ 2025. ಸೊ 2025ಗೆ ನಮಗೆ ಎಷ್ಟು ಸಿಗುತ್ತೆ? ಸೊ ದಟ್ ಇಸ್ ದ ಪಾಯಿಂಟ್, ರೈಟ್? ಸೊ ಇಲ್ಲಿವರೆಗೆ ಹೇಳಿದ್ದು ನಿಮ್ಗೊಂದು ರಫ್ ಐಡಿಯಾ ಇರಲಿ ಅಂತ, ಪ್ರೀವಿಯಸ್ಲಿ ಎಷ್ಟಿತ್ತು ಅಂತ. ಸೊ ಈಗ 2025 ಎಷ್ಟಿರುತ್ತೆ? ಸೊ ಇಲ್ಲಿ ನೋಡಿ. ಸೊ ದಿಸ್ ಈಸ್ ದ ಗೌರ್ಮೆಂಟ್ ಆಫ್ ಕರ್ನಾಟಕದು ಪೇ ಸ್ಕೇಲ್ ಸ್ಲಿಪ್. ಇದು ಮೀನ್ ಒಂದು ರಫ್ ಐಡಿಯಾ ಆ ಥರ. ಸೊ ಇಲ್ಲಿ ನೋಡಿ, ಇದು AOದು, ಇದು AO. ಸೊ ನಾವೊಂದು ಯೂಟ್ಯೂಬ್ ವಿಡಿಯೋದಲ್ಲಿ ಒಬ್ಬ ಸರ್ ಹೇಳಿದ್ದಾರೆ, ರೆಡ್ಡಿ ಶೇಖರ್ ಸರ್ ಅಂತ. ಏನಂತ? AOಗೂ ಹಾರ್ಡ್ಲಿ ಯುಲ್ ಗೆಟ್ ಅರೌಂಡ್ 4,000 to 5,000 ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಸ್ಯಾಲರಿ. ಇಲ್ಲಿ ನೋಡಿ 49,250 ಇಸ್ ದ ಸ್ಯಾಲರಿ. ಯಾವುದು AOದು? 69,250 ಬೇಸಿಕ್ ಪೇನ ಹೇಳ್ತಿರೋದು. ದೆನ್ A ಒಂದು 65,950. ಎಷ್ಟು ಡಿಫರೆನ್ಸ್ ಇದೆ? ಹಾರ್ಡ್ಲಿ 4,000 ಅಷ್ಟೇ ಡಿಫರೆನ್ಸ್ ಇದೆ. ಸೊ AOಗೆ 4,000 ಅಷ್ಟೇ ಡಿಫರೆನ್ಸ್ ಇರುತ್ತೆ. ಬಟ್ ಜಾಬ್ ರೋಲ್ ಆಗಲಿ ಅದರಲ್ಲಿ ಡಿಫರೆನ್ಸ್ ಇರುತ್ತೆ, ರೈಟ್? ಇದು ಬೇಸಿಕ್ ಪೇ. ನಾ ಆಗ್ಲೇ ಹೇಳಿದೆ ಸರ್, ಬೇಸಿಕ್ ಪೇ 69 ಅಂದ್ರೆ 70 ಅಂತ ತಗೊಳ್ಳಿ ರಫ್ ಆಗಿ. ಇದು ಬೇಸಿಕ್ ಪೇ. ಸೊ ಈ TA, DA ಏನೇನು ಬರುತ್ತಲ್ಲ ಅಂಡ್ HRA, ಇವೆಲ್ಲ ಪರ್ಸೆಂಟೇಜ್ ಆಫ್ ದೀಸ್ ಬೇಸಿಕ್ ಪೇ. ಸಪೋಸ್ HRA 10% ಕೊಟ್ಟರು ಅಂದ್ಕೊಳ್ಳಿ. ಸೊ 10% ಆಫ್ ಬೇಸಿಕ್ ಪೇ, 10% ಆಫ್ 70,000 ಎಷ್ಟು? 7,000. ಸೊ ಅಲ್ಲಿಗೆ 70 + 7. ಅದೇ ತರ DA ಅರೌಂಡ್ ಒಂದು 10% ಅಂದ್ಕೊಳ್ಳಿ, ಅದೊಂದು 7,000. ಅಲ್ಲಿಗೆ ಎಷ್ಟಾಯ್ತು? 84. ಸೊ 84K. ಅಲ್ಲಿಗೆ ನಿಮಗೆ ಐ ಥಿಂಕ್ ನಾನು ಇಲ್ಲಿ ಹೇಳ್ತಿರೋದು ಏನು ಅಂತಂದ್ರೆ, ಯು ಶುಡ್ ನೋ ದಟ್ ಬೇಸಿಕ್ ಪೇಗೂ ನಮಗೆ ಬರ್ತಿರೋ ಅಮೌಂಟ್ಗೂ ಡಿಫ್ರೆನ್ಸ್ ಗೊತ್ತಿರಲಿ ಅನ್ನೋ ಪಾಯಿಂಟ್ ಹೇಳ್ತಿರೋದು ಅಷ್ಟೇ, ರೈಟ್? ಸೊ ಅರೌಂಡ್ 84K ನಿಮಗೆ 7th ಪೇಗೆ 2025 ಅಲ್ಲಿ ಇಫ್ ಯು ಆರ್ ಗೆಟ್ ಸೆಲೆಕ್ಟೆಡ್ ಇನ್ ದ AO ಪೋಸ್ಟ್ ನಿಮಗೆ 84K ಬರುತ್ತೆ. ಸೊ ಇಲ್ಲಿ ನೋಡೋಣ 7th ಪೇ ಅವರು ಹೇಳಿರೋ ಪ್ರಕಾರ 69,250. ಲೆಟ್ಸ್ ಸೇ ನಾನು ಇನ್ನು ಒಂದು ಲೋಯರ್ ಲಿಮಿಟ್ ಇಟ್ಟಿದ್ದೀನಿ. ಹೌಸಿಂಗ್ ರೆಂಟ್ ಅಲವೆನ್ಸಸ್ 6,500, ಡಿಯರ್ನೆಸ್ ಅಲವೆನ್ಸಸ್ 7,000. ಸೊ ಇವೆಲ್ಲ ತಗೊಂಡ್ರೆ ಅರೌಂಡ್ 82.750 ಅಂದ್ರೆ 82,750 ರೂಪಾಯಿ ನಿಮಗೆ ಸ್ಯಾಲ್ರಿ ಬರುತ್ತೆ ಮಂತ್ಲಿ. ಸೊ ದಿಸ್ ಈಸ್ ದ 2025 ಅಲ್ಲಿ ಸಿಗುವಂಥದ್ದು. ಎಸ್, ದಿಸ್ ಈಸ್ ವೆರಿ ಮಚ್ ಟ್ರೂ. ಸರ್ ನೋಟಿಫಿಕೇಶನ್ ಅಲ್ಲಿ ನಮಗೆ ಕೊಟ್ಟಿರೋ ನೋಟಿಫಿಕೇಶನ್ 43 ಅಂತ ಹೇಳಿದ್ರೆ ಡೆಫಿನೆಟ್ಲಿ ವೆರಿ ಟ್ರೂ. ಬಟ್ ನಮಗೆ ಸಿಗುವಂಥದ್ದು 6th ಪೇ ಅಲ್ಲ, 7th ಪೇ ಅಪ್ಲೈ ಆಗುತ್ತೆ ನಮಗೆ. ಓಕೆ, ಅಲ್ಲಿಗೆ 82 ರಫ್ ಆಗಿ ನಮಗೆ ಸ್ಯಾಲ್ರಿ ಸಿಗುತ್ತೆ. ಯಾವುದರಲ್ಲಿ? 2025 ನಾವು AO ಆದ್ರೆ, ರೈಟ್? ಇನ್ನೊಂದು 2,000 to 3,000 ಬೇರೆ ಆಗುತ್ತೆ. ಯಾರು? AO ಆದ್ರೆ, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆದ್ರೆ. ಓಕೆ, ಸೊ ಇಲ್ಲಿವರೆಗೂ ನಾವು ತಿಳ್ಕೊಂಡ್ವಿ. ಫೈನ್. ಸೊ ದಿಸ್ ಈಸ್ ದ ಫೈನಲ್ ಥಿಂಗ್. ಸೊ ಇದು ಇದು ಗೌರ್ಮೆಂಟ್ ಇಂದ ನಮಗೆ ಜಾಬ್ ಬಂದ್ರೆ ಬರುವಂತದ್ದು. ಸೊ ವಾಟ್ ಅಬೌಟ್ ಅಸ್ ಅಂದ್ರೆ, ಸೊ ಇಲ್ಲಿ ಬನ್ನಿ. ಸೊ ಇಲ್ಲಿ ಏನ್ ಬರ್ದಿದೆ ನೋಡಿ, 82K ಪರ್ ಮಂತ್. ಡೆಫಿನೆಟ್ಲಿ ಎಸ್. ಆದರೆ ಎವ್ರಿಥಿಂಗ್ ಕಮ್ಸ್ ವಿತ್ ಸಮ್ ಕಾಸ್ಟ್. ಸೊ ನೀವು ಫ್ರೀಯಾಗಿ ಬರ್ತಿದ್ದೀರಂತಂದ್ರೆ ದಟ್ ಡಸಂಟ್ ಮೀನ್ ದಟ್ ಇಟ್ ಈಸ್ ಎಂಟೈರ್ಲಿ ಫ್ರೀ. ನೋ, ಇಲ್ಲಿ ನಿಮ್ಮದೇ ಆದಂತ ಒಂದು ಖರ್ಚಾಗಿರುತ್ತೆ. ಏನು ಕಾಸ್ಟ್ ಮಾಡಿರ್ತೀರಾ? ಸಮ್ ಎನರ್ಜಿ ಯು ಹ್ಯಾವ್ ಪುಟ್ ಇಟ್ ಇನ್ ಸಮ್ ಎನರ್ಜಿ, ಇಲ್ಲ ಸಮ್ ಟೈಮ್ ಇನ್ವೆಸ್ಟ್ ಮಾಡಿರ್ತೀರಾ, ಇಲ್ಲ ಸಮ್ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ. ಸೊ ಈ ತರ ಬಂದಾಗ ಮಾತ್ರ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ ನಮಗೆ.
ಸೊ ಈಸಿಯಾಗಿ ಸಿಕ್ಬಿಟ್ರೆ ನಮಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಸೊ ಯು ನೀಡ್ ಟು ಪೇ ಸಮ್ ಕಾಸ್ಟ್ ಫಾರ್ ದಟ್. ಸೊ ಕಾಸ್ಟ್ ಅಂದ್ರೆ ಬರೀ ಅಮೌಂಟ್ ಅಂತಲ್ಲ. ಓಕೆ, ಇಟ್ ಇನ್ಕ್ಲೂಡ್ಸ್ ಎನರ್ಜಿ. ನೀವು ಕಷ್ಟಪಟ್ಟಿರ್ಬೋದು, ಇಲ್ಲ ನೀವು ಟೈಮ್ ಕೊಟ್ಟಿರ್ಬೋದು. ಡೆಫಿನೆಟ್ಲಿ ಟೈಮ್ ಇಸ್ ದ ಓನ್ಲಿ ಥಿಂಗ್ ಯು ನೆವರ್ ಗೆಟ್ ಬ್ಯಾಕ್. ಸೊ ನೀವು ಕೆಲವರಿಗೆ ಟೈಮ್ ಕೊಡ್ತಿದ್ದೀರಾ ಅಂತಂದ್ರೆ ಯು ಗಿವಿಂಗ್ ಮೋರ್ ರೆಸ್ಪೆಕ್ಟ್ ಫಾರ್ ದ್ಯಾಟ್. ಅದೇ ತರ ನೀವು ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದೀರಾ, ತುಂಬಾ ಟೈಮ್ ಕೊಡ್ತಿದ್ದೀರಾ ಅಂತಂದ್ರೆ ಯು ಗಿವಿಂಗ್ ಸಮ್ ಟೈಮ್. ಇದು ಕೂಡ ಒಂದು ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಸೊ ನಮ್ಮ ಕಡೆಯಿಂದ ಎನರ್ಜಿ ಕೊಡಬೇಕಾಗುತ್ತೆ, ಟೈಮ್ ಕೊಡಬೇಕಾಗುತ್ತೆ, ಸಮ್ ಅಮೌಂಟ್ ಕೊಡಬೇಕಾಗುತ್ತೆ. ಸೊ ಇಲ್ಲೇನು ಅಮೌಂಟ್ ಕೊಡಬೇಕಾ? ನೋ, ದಟ್ ಇಸ್ ಐ ಆಮ್ ನಾಟ್ ಟೆಲಿಂಗ್ ಬ್ರೈಬ್ ಕೊಡ್ರಿ ಅಂತಲ್ಲ. ದಟ್ಸ್ ವೆರಿ ಮಚ್ ರಾಂಗ್. ಸೊ ಐ ಆಮ್ ವೆರಿ ಕಂಪ್ಲೀಟ್ಲಿ ಅಗೇನ್ಸ್ಟ್ ದಟ್. ಸೊ ಇಲ್ಲಿ ಮೀನಿಂಗ್ ಏನು ಅಂತಂದ್ರೆ ಮೇ ಬಿ ಸಮ್ ಬುಕ್ಸ್ ಪರ್ಚೇಸ್ ಮಾಡೋದು, ರೈಟ್? ಮೇ ಬಿ ಸಮ್ ಕೋರ್ಸ್ ಪರ್ಚೇಸ್ ಮಾಡೋದು ಇಫ್ ಅಟ್ ಆಲ್ ಯು ವಾಂಟ್. ಮೇ ಬಿ ನಿಮ್ಮ ಸೀನಿಯರ್ನ ಕಾಂಟ್ಯಾಕ್ಟ್ ಮಾಡೋದು, ಇಲ್ಲ ನಿಮ್ಮ ಟೀಚರ್ನ ಕಾಂಟ್ಯಾಕ್ಟ್ ಮಾಡೋದು. ಅಫ್ಕೋರ್ಸ್ ನೀವು ಬುಕ್ಸ್ ಪರ್ಚೇಸ್ ಮಾಡ್ಬೇಕಂದ್ರೆ ಅಮೌಂಟ್ ಬೇಕು. ಒಂದು ಕೋರ್ಸ್ ಪರ್ಚೇಸ್ ಮಾಡ್ತೀವಿ, ಸಪೋಸ್ ಇಫ್ ಲೆಟ್ಸ್ ಸೇ ನಮ್ದು ಕೋರ್ಸ್ ಕೂಡ ಅರೌಂಡ್ ನೀವು 6ಗೆ ಸಿಗ್ತಿದೆ. ಯಾವ್ದು? ಬೋತ್ GK, ಸ್ಪೆಸಿಫಿಕ್ ಪೇಪರ್ ಅಂಡ್ ಟೆಸ್ಟ್ ಸೀರೀಸ್ ಎಲ್ಲವೂ ಸೇರಿ ಅರೌಂಡ್ 35 ಸಬ್ಜೆಕ್ಟ್ಸ್ ಪ್ಲಸ್ ಟೆಸ್ಟ್ ಸೀರೀಸ್ ಒಂದು 40ರಿಂದ 50. ಅರೌಂಡ್ ದಿಸ್ ಮಚ್ಗೆ ನಿಮಗೆ 6Kಗೂ ಸಿಗ್ತಿದೆ. ನೀವು ಸ್ಪೆಸಿಫಿಕ್ ಪೇಪರ್ ತಗೊಂಡ್ರೆ ಅರೌಂಡ್ 3K ಸಿಗುತ್ತೆ, 3K ಇಲ್ಲ 2Kಗೂ ಸಿಗ್ತಿದೆ. ಸೊ ಇದು ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು. ಇಟ್ಸ್ ನಾಟ್ ಲೈಕ್ ನಾನು 3,000 ಇನ್ವೆಸ್ಟ್ ಮಾಡ್ಬಿಟ್ಟೆ. ದಟ್ಸ್ ನಾಟ್ ದ ರಿಯಲ್ ಕ್ಯಾಲ್ಕುಲೇಷನ್. ನೀವು 80,000 ಸಂಬಳ ತಗೋತಿದ್ದೀರಾ ಅಂದ್ರೆ ನೀವು ಎಷ್ಟು ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ? ಡೆಫಿನೆಟ್ಲಿ ದಟ್ ಮ್ಯಾಟರ್ಸ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ, ನೆಕ್ಸ್ಟ್ ನಿಮ್ಮ ಸೀನಿಯರ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ಇಲ್ಲ ನಿಮ್ಮ ಟೀಚರ್ಗೆ ಸಮ್ ಅಮೌಂಟ್ ಪೇ ಮಾಡ್ತೀರಾ, ಸರ್ ನಮಗೆ ಹೇಳ್ಕೊಡಿ ಅಂತ. ಓಕೆ, ಸೊ ದಿಸ್ ಈಸ್ ದ ಇನ್ವೆಸ್ಟ್ಮೆಂಟ್. ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದೀರಾ ತಿಳ್ಕೊಳ್ಳಿ. ಏನಕ್ಕೆ? 82,000 ನೀವು ಸಂಬಳ ತಗೋಬೇಕು ಅಂತಂದ್ರೆ ಸೊ ಹೌ ಮಚ್ ಯು ಆರ್ ಇನ್ವೆಸ್ಟಿಂಗ್, ದೆನ್ ಹೌ ಮಚ್ ಟೈಮ್ ಯು ಆರ್ ಗಿವಿಂಗ್. ಇಲ್ಲ ಸರ್ ನಾನು ಲಾಸ್ಟ್ 3 months ಕೊಡ್ತೀನಿ, ಇಲ್ಲ ನಾನು ಲಾಸ್ಟ್ 5 months ಕೊಡ್ತೀನಿ, ಇಲ್ಲ ನಾನು ಆಲ್ರೆಡಿ 1 year ಇಂದ ಪ್ರಿಪೇರ್ ಆಗ್ತಿದ್ದೀನಿ. ಸೊ ದಿಸ್ ಈಸ್ ದ ಇನ್ವೆಸ್ಟ್ಮೆಂಟ್ ಯು ಆರ್ ಪುಟಿಂಗ್ ಟು ಗೆಟ್ ದ ಸ್ಯಾಲರಿ. ಮೀನ್ಸ್ ಇಲ್ಲೊಂದು ಸ್ಯಾಲರಿ ಅಂತಾನೆ ಬರಲ್ಲ. ಇಲ್ಲಿ ಆಲ್ಸೋ ಎಸ್ ಇಟ್ಸ್ ಎ ಗೌರ್ಮೆಂಟ್ ಜಾಬ್. ಸೊ ಸಮ್ ಸಾರ್ಟ್ ಆಫ್ ರೆಸ್ಪೆಕ್ಟ್ ಸಿಗುತ್ತೆ ಸೊಸೈಟಿಯಲ್ಲಿ, ರೈಟ್? ಅಂಡ್ ಮೋಟಿವ್ ಬೇರೆಯವ್ರದ್ದು ಬೇರೆ ಬೇರೆ ಆಗಿರ್ಬೋದು. ಈಗ ನಾನು ಸಮ್ ರೆಸ್ಪೆಕ್ಟ್ ಸಿಗುತ್ತೆ, ಇಲ್ಲ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ. ನಾನು ಬಂದ್ಮೇಲೆ ನಮ್ಗೊಂದು ಮನೆ ಕಟ್ಟಿಸ್ತೀನಿ. ಸೊ ನಮ್ದು ಮನೆ ಕಟ್ಟಿಸ್ತೀನಿ. ನಾನು ಫಾರ್ಮರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ನನ್ನ ಒಂದು ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ, ಒಂದು ಸೊಸೈಟಿಯಲ್ಲಿ ರೆಸ್ಪೆಕ್ಟ್ ಸಿಗುತ್ತೆ. ಎಫ್ಕೋರ್ಸ್, ಡೆಫಿನೆಟ್ಲಿ. ಸೊ ಇದೆಲ್ಲ ಬೇಕು ಅನ್ನೋಕ್ಕಿಂತ ಮೊದಲು ನಾವೇನು ಮಾಡಬೇಕು? ದಟ್ ಇಸ್ ದ ಪಾಯಿಂಟ್ ಐ ಆಮ್ ಟೆಲಿಂಗ್. ಸೊ ನಮ್ಮ ಎನರ್ಜಿ ಎಷ್ಟು ನಾವು ಕೊಡಬೇಕು ಈ ಎಕ್ಸಾಮ್ಗೋಸ್ಕರ? ಡೆಫಿನೆಟ್ಲಿ. ಸೊ ನೀವೊಂದು ಪ್ರೈವೇಟಲ್ಲಿ ವರ್ಕ್ ಮಾಡಿ. ಸೊ ಐ ವಾಸ್ ವರ್ಕ್ಡ್ ಇನ್ ಇಫ್ಕೋದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಐ ವಾಸ್ ಎಕ್ಸಾಸ್ಟೆಡ್. ಸೊ ತುಂಬಾ ಬೇಜಾರಾಗ್ತಿತ್ತು. ಅರೌಂಡ್ ತುಂಬಾ ಎನರ್ಜಿ ಕೊಡ್ತಿದ್ದೆ. ಮತ್ಲಬ್ ಎಂಟೈರ್ ಡೇ ಅಲ್ಲಿ ಅರೌಂಡ್ 12 hours ವರ್ಕ್ ಮಾಡ್ತಿದ್ದೆ ನಾನು. ಎಸ್, ದಟ್ ಮಚ್ ಎನರ್ಜಿ ಪುಟಿನ್. ಅಷ್ಟು ಟೈಮ್ ಕೊಡ್ತಿದ್ದೆ. ಜೊತೆಗೆ ಆ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಇನ್ವೆಸ್ಟೆಡ್ ಸಮ್ ಕೋರ್ಸ್, ಐ ಪರ್ಚೇಸ್ ಸಮ್ ಕೋರ್ಸ್. ಇಷ್ಟು ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಏನಕ್ಕೆ? ನನ್ನ ಒಂದು ಇಫ್ಕೋ ಜಾಬ್ ಬೇಕು ಅಂದಾಗ. ಸೇಮ್ ವೇ ಏವೋ ನಾವು ಬೇಕು ಅಂತಂದ್ರೆ ವಿ ನೀಡ್ ಟು ಪುಟ್ ಸಮ್ ಎಫರ್ಟ್ ಆನ್ ದಟ್. ಸೊ ಈಸಿಯಾಗಿ ಯಾವುದೂ ಸಿಗಲ್ಲ. ಎಸ್, ಈಸಿಯಾಗಿ ಸಿಗ್ಬಿಡ್ತಿದೆ ಅಂತಂದ್ರೆ ನಮ್ಮ ತಪ್ಪದು. ಸೊ ಈಸಿಯಾಗಿ ಏನೂ ಸಿಗಲ್ಲ. ಸೊ ಇಲ್ಲಿ ಅಂತ ಬಂದಾಗ ದೇರ್ ಆರ್ 2 types ಆಫ್ ಆಸ್ಪಿರೆಂಟ್ಸ್. ಸೊ ಅನದರ್ 2 to 3 minutes ಅಲ್ಲಿ ವಿಡಿಯೋ ಎಂಡ್ ಮಾಡ್ತೀನಿ, ಡೋಂಟ್ ವರಿ. ಓಕೆ, 2 types ಆಫ್ ಆಸ್ಪಿರೆಂಟ್ಸ್ ಇರ್ತಾರೆ. ಒಬ್ರು ರ್ಯಾಷನಲ್ ಅಂಡ್ ಪ್ರಾಕ್ಟಿಕಲ್. ಐ ಟೆಲ್ ಯು ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್. ಇನ್ನೊಂದು ಇಮ್ಯಾಜಿನೇಟಿವ್ ಅಂಡ್ ಪ್ರೋಕ್ರಾಸ್ಟಿನೇಟಿವ್. ಇಲ್ಲಿ ರ್ಯಾಷನಲ್ ಅಂತ ಪ್ರಾಕ್ಟಿಕಲ್ ಅಂತ ಬಂದಾಗ ಅಫ್ಕೋರ್ಸ್ ಎಲ್ರಿಗೂ, ಈಗ ನಾನು ವಿಡಿಯೋ ಹೇಳಿದ್ಮೇಲೆ ಎಲ್ರಿಗೂ ಗೊತ್ತಾಯ್ತು, ಅರೌಂಡ್ 80K ವರೆಗೂ ಸ್ಯಾಲರಿ ಸಿಗುತ್ತೆ ಎವ್ರಿ ಮಂತ್. ಸೊ ರ್ಯಾಷನಲ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ? 82K ಬೇಕು ಅಂದ್ರೆ 1 month ಬರುತ್ತೆ ಅಂತ ಬಂದಾಗ ಅಫ್ಕೋರ್ಸ್ ಸ್ಯಾಲರಿ ತರನ ನಾನು ಹೇಳ್ತಿದ್ದೀನಿ. ಇಲ್ಲಿ ನಮಗೆ ಎಷ್ಟು ಸ್ಯಾಲರಿ ಸಿಗ್ತಿದೆ ಅಂತ ಅಂದಾಗ ಸೊ ಅಫ್ಕೋರ್ಸ್ ಇಲ್ಲಿ ಯು ಆರ್ ಪ್ರಿಪೇರಿಂಗ್ ಫಾರ್ ದ ಸಮ್ ಜಾಬ್, ರೈಟ್? ಸೊ ಅದಕ್ಕೆ ತಕ್ಕಂತೆ ನಮ್ಮ ಪ್ರಿಪರೇಷನ್ ಹೇಗಿರಬೇಕು? ದೇ ಆರ್ ದ ರ್ಯಾಷನಲ್. ಅಂದ್ರೆ ಒಂದು ಲಾಜಿಕ್ ಇಟ್ಕೊಂಡು ಹೋಗ್ತಾರೆ. ಸೊ ಎಷ್ಟು ಬಡಬೇಕಂದ್ರೆ ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಸೊ ಪ್ರಿಪೇರ್ ಆಗ್ಬೇಕಾದ್ರೆ ಯಾವ ಬುಕ್ಸ್ ರೆಫರ್ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾರ ಹತ್ರ ಗೈಡೆನ್ಸ್ ತಗೋಬೇಕು, ನಾನು ಎಷ್ಟು ಟೈಮ್ ಕೊಡ್ಬೇಕಿಲ್ಲಿ, ರೈಟ್? ಅಂಡ್ ಎಷ್ಟು ಎನರ್ಜಿ ಹಾಕಬೇಕು, ಎಷ್ಟು ಅವರ್ ಓದಬೇಕು, ಪ್ರಿಪರೇಷನ್ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು, ಯಾವಾಗ ಎಂಡ್ ಮಾಡಬೇಕು, ನಮ್ಮ ರಿವಿಷನ್ ಪ್ಲಾನ್ ಆಗಿರಬೇಕು, ಟೆಸ್ಟ್ ಸೀರೀಸ್ ಎಷ್ಟು ಅಟೆಂಡ್ ಮಾಡಬೇಕು. ಸೊ ಇವರು ಈ ತರ ಅಟೆಂಡ್ ಮಾಡ್ತಾರೆ. ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ, ನಾನು ಜಾಬ್ ತಗೋಬೇಕು ಅಂತಂದ್ರೆ. ಸೊ ಸೆಕೆಂಡ್ ಟೈಪ್ ಇದೆ ಇಲ್ಲಿ, ಇಮ್ಯಾಜಿನೇಟಿವ್ ಅಂಡ್ ಪ್ರೋಗ್ರೆಷನೇಟ್. ಸ್ಯಾಲರಿ ಅಂತ ಬಂದ ತಕ್ಷಣ ನನಗೆ AO ಆದ್ಮೇಲೆ, ಆಫೀಸರ್ ಆದ್ಮೇಲೆ ಎಷ್ಟು ಸ್ಯಾಲರಿ ಬರುತ್ತೆ, ಅದರಿಂದ ನಾನೇನೇನ್ ಮಾಡ್ತೀನಿ? ಮನೆ ತಗೋತೀನಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ,
ಇಲ್ಲ ರೈತರಿಗೆ ಸೇವೆ ಮಾಡ್ತೀನಿ. ಸಿ ಇಲ್ಲಿ ಎವ್ರಿಥಿಂಗ್ ಈಸ್ ಫೈನ್. ಓಕೆ, ಇದು ನಾವು ಕೂಡ ಮಾಡ್ತೀವಿ, ಪ್ರತಿಯೊಬ್ರು ಮಾಡ್ತಾರೆ ಸ್ಯಾಲ್ರಿ ಬಂದ್ಮೇಲೆ. ನಾನು ರೈತರ ಕಮ್ಯುನಿಟಿ ಸೇಮ್, ಇಟ್ಸ್ ವೆರಿ ಗುಡ್, ಇಂಪಾರ್ಟೆಂಟ್, ಮೀನ್ಸ್ ದಟ್ಸ್ ದ ಮೋಟಿವ್. ನಾವು ಮಾಡ್ಲೇಬೇಕಾಗುತ್ತೆ. ನೀವು ಮಾಡ್ತಿರೋ ಇಲ್ಲ ಸೆಕೆಂಡ್, ಬಟ್ ಗೌರ್ಮೆಂಟ್ ಪ್ರಕಾರ ಇಟ್ಸ್ ಎ ಸರ್ವಿಸ್. ನೀವು ರೈತರಿಗೆ ಸೇವೆ ಮಾಡಲೇಬೇಕು, ಕರೆಕ್ಟಾ? ಬಟ್ ಅದಕ್ಕಿಂತ ಮೊದಲು ನಾವು ಆಫೀಸರ್ ಆಗ್ಬೇಕಲ್ವಾ? ದಟ್ ಇಸ್ ದ ಪಾಯಿಂಟ್ ಐ ಆಮ್ ಕನ್ವೆ ಹಿಯರ್. ಸೊ ಇವ್ರೇನ್ ಇಷ್ಟೊಂದು ರೂಡ್ ಆಗಿ ಹೇಳ್ತಿದ್ರೆ, ಇಟ್ ಇಸ್ ನಾಟ್ ದ ರೂಡ್. ನಾನು ಹೇಳ್ತಿದ್ದೀನಿ, ಇಟ್ಸ್ ವೆರಿ ಮಚ್ ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ತಿದ್ದೀನಿ ನಿಮಗೆ. ಯಾಕೆ ಅಂತಂದ್ರೆ ನಾನು 8 ವರ್ಷ, 6 ರಿಂದ 7 ವರ್ಷ ನನ್ನ ಯೂತ್ ನ ಇನ್ವೆಸ್ಟ್ ಮಾಡಿದ್ದೀನಿ ಯಾವುದೋ ಒಂದು ಎಕ್ಸಾಮ್ ಪ್ರಿಪೇರ್ ಆಗಕ್ಕೆ. ಇಲ್ಲಿ ನನ್ನ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂತಂದ್ರೆ, ನಾನು ಗೈಡೆನ್ಸ್ ತಗೊಂಡಿರ್ಲಿಲ್ಲ ಫಸ್ಟ್ 2 ಇಯರ್ಸ್. ಓಕೆ, ದೆನ್ ಯಾವುದೇ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಲಿಲ್ಲ, ಟೆಸ್ಟ್ ಸೀರೀಸ್ ಬರೀಲಿಲ್ಲ, ಓದ್ಬಿಟ್ಟು ಆಮೇಲೆ ಬರೆಯೋಣ ಅಂದ್ಕೊಂಡೆ. ದಟ್ಸ್ ವೆರಿ ಮಚ್ ರಾಂಗ್ ಸ್ಟ್ರಾಟಜಿ. ಓಕೆ, ಯಾವುದೇ ಕೋರ್ಸ್, ಇದೇ ಕೋರ್ಸ್ ನಾನು 4 ಇಯರ್ಸ್ ಆದ್ಮೇಲೆ ಪರ್ಚೇಸ್ ಮಾಡಿದ್ದೀನಿ, ಎಷ್ಟು 15,000 ಕೊಟ್ಟು. ಬಟ್ ಆ ಟೈಮಲ್ಲಿ ಈವನ್ 3,000 ಇತ್ತು ಸೇಮ್ ಕೋರ್ಸ್, ಅದನ್ನ ಪರ್ಚೇಸ್ ಮಾಡಿರ್ಲಿಲ್ಲ ನಾನು. ದಟ್ಸ್ ವೆರಿ ಮಚ್ ಟ್ರೂ. ನಾನು ಹೇಳ್ತಿರೋದು 100% ಇತ್ತು. ಯಾಕಂದ್ರೆ ಇಲ್ಲಿ 6 ರಿಂದ 7 ವರ್ಷ ನಾನು ಈ ಫೀಲ್ಡ್ ಅಲ್ಲಿ ಇದ್ದೀನಿ. ಓಕೆ, ಬರೀ ಪ್ರಿಪರೇಷನ್ ಸ್ಟೇಜ್ ಅಲ್ಲೇ, ಅಲಾಂಗ್ ವಿತ್ ಅದರ್ ಆಕ್ಟಿವಿಟೀಸ್. ಸೊ ಇದೆಲ್ಲ ನನ್ನ ಮಿಸ್ಟೇಕ್ಸ್. ದೆನ್ 4th ಇಲ್ಲ 5th ಅಟೆಂಪ್ಟ್ ಅಲ್ಲಿ, ಸೊ ಆ ಕೋರ್ಸ್ ಎಲ್ಲ ಪರ್ಚೇಸ್ ಮಾಡಿದ್ಮೇಲೆ ಗೊತ್ತಾಯ್ತು ನನಗೆ, ಪರ್ಚೇಸ್ ಮಾಡಿದ್ಮೇಲೆ ಗೊತ್ತಾಯ್ತು, ಐ ಕುಡ್ ಏಬಲ್ ಟು ಮೇಕ್ ಇಟ್ ಅಟ್ಲೀಸ್ಟ್ 1-2 ಎಕ್ಸಾಮ್ ನಾನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಯ್ತು. ಬಿಕಾಸ್ ಆ ಒಂದು ಡಿಸಿಷನ್ ನಾನು 3 ವರ್ಷ ಆದ್ಮೇಲೆ ತಗೊಂಡೆ. ಅಲ್ಲ, ನಾನು ಟ್ರೈ ಮಾಡ್ಬೋದಿದ್ರೆ ಚೆನ್ನಾಗಿತ್ತಲ್ಲ, ರೈಟ್? ಇಲ್ಲ, ಅದನ್ನು ಪರ್ಚೇಸ್ ಮಾಡಿ ಆ ಟೈಮಲ್ಲಿ 3,000 ಆಯ್ತು. ಸೊ ಆ ಟೈಮಲ್ಲಿ 3,000ಕ್ಕೆ ಕಷ್ಟ ಇತ್ತು, ಬಟ್ ಮ್ಯಾನೇಜ್ ಆಗ್ತಿತ್ತು. ಓಕೆ, ಅಷ್ಟೊಂದು ನಾನು ಪೇ ಮಾಡಿ ತಗೊಂಡಿದ್ರೆ ನಂದು 2 ವರ್ಷ ಸೇವ್ ಆಗ್ತಿತ್ತಲ್ಲ, ಇನ್ನು ಬೇರೆ ಏನಾದ್ರೂ ಮಾಡ್ಬೋದಿತ್ತು ಅಂತ ಯೋಚನೆ ಬಂತು. ಸೊ ಇಲ್ಲಿ ನಾನು ಇಷ್ಟಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಏನಾದ್ರೂ ಮಾಡಬೇಕು ಅಂತಂದಾಗ ಡೂ ಇಟ್ ರೈಟ್ ನಾವು. ಸೊ ನೀವು ಮಾಡ್ಬೇಕು ಅನ್ನೋದನ್ನ ಈಗಲೇ ಹೇಳಿ. ಈಗ ಹೇಳ್ತಾರಲ್ಲ ಪೇರೆಂಟ್ಸ್, ನಾನು ನಿನ್ ಮೇಜಲ್ಲಿ ನಾನು ಆಫೀಸರ್ ಆಗ್ಬೇಕು ಅಂದ್ಕೊಂಡೆ, ಗೌರ್ಮೆಂಟ್ ಆಫೀಸರ್ ಆಗ್ಬೇಕು ಅಂದ್ಕೊಂಡೆ, ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡೆ, ಒಂದು ಎಕ್ಸಾಮ್ ಬರಿಬೇಕು ಅಂತಿದ್ದೆ ಕಣೋ, ಬರೆಯಕ್ಕಾಗ್ಲಿಲ್ಲ. ಸೊ ಅದಕ್ಕೆ ನೀನ್ ಬರೀ, ಅದಕ್ಕೆ ನಿನಗೆ ಹೇಳ್ತಿದ್ದೀನಿ, ಆ ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಪೇರೆಂಟ್ಸ್ಗಾಗ್ಲಿ ಯಾರಿಗಾಗ್ಲಿ ಮೇ ಬಿ ಸಮ್ ಜೆನ್ಯೂನ್ ರೀಸನ್ಸ್ ಇರ್ತವೆ, ಬಟ್ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ರೆ ಅವ್ರು ಕೂಡ ಬರೀಬೋದಿತ್ತು. ಬಟ್ ಏನೇ ಆದ್ರೂ ಅದು ಮುಗಿದಿರೋ ಕತೆ. ಇವನ್ ನಮ್ಮ ಪೇರೆಂಟ್ಸ್ ಹೇಳ್ತಾರೆ, ಸೊ ನಾನು ನಿಮ್ಮ ಸ್ಟೇಜಲ್ಲಿ ಇದ್ದಾಗ ಅದು ಮಾಡ್ಬೇಕಂತಿದ್ದೆ, ಬಿಸ್ನೆಸ್ ಮಾಡ್ಬೇಕಂತಿದ್ದೆ, ಬಟ್ ಯಾವುದು ಕೈ ಹಿಡಿಲಿಲ್ಲ ಅಂತ. ಸೊ ಇಲ್ಲಿ ನಾನು ಹೇಳ್ತಿರೋದೇನು ಅಂತಂದ್ರೆ, ನೀವು ನಿಮ್ಮ ಫ್ಯೂಚರ್ ಜನರೇಷನ್ಸ್ಗೆ ಇದನ್ನ ಹೇಳಬೇಡಿ. ಮತ್ಲಬ್ ನಾನು ಹಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕಿತ್ತು ಅಂತ ಹೇಳ್ಬೇಡಿ, ಮಾಡಿ ತೋರಿಸಿ ಅಂತ ಅಷ್ಟೇ. ಅಟ್ಲೀಸ್ಟ್ ಟ್ರೈ ಮಾಡಿ, ದಟ್ ಇಸ್ ದ ಪಾಯಿಂಟ್. ಮಾಡ್ತಿರೋ ಇಲ್ಲ ಸೆಕೆಂಡ್, ಅಟ್ಲೀಸ್ಟ್ ಟ್ರೈ ಮಾಡಿ. ಸೊ ಈವನ್ ನಮ್ಮ ಪೇರೆಂಟ್ಸ್ ಆಗ್ಲಿ, ನಮ್ಮ ಸೀನಿಯರ್ಸ್ ಆಗ್ಲಿ, ನಾನು ಟ್ರೈಯೇ ಮಾಡಿಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಎಕ್ಸಾಮ್ಸು ನಾನು ಟ್ರೈಯೇ ಮಾಡಿಲ್ಲ, ಟ್ರೈ ಮಾಡಿದ್ರೆ ಆಗ್ತಿತ್ತು ಅಂತ ಹೇಳ್ತಾರೆ. ಬಟ್ ಯಾರು ಟ್ರೈ ಮಾಡಬೇಡಿ ಅಂತ ಯಾರು ಹೇಳ್ತಾರೆ? ಟ್ರೈ ಮಾಡ್ಬೋದಿತ್ತಲ್ಲ. ಸೊ ಆ ಒಂದು ತಪ್ಪನ್ನ ಮಾಡಬೇಡಿ, ಟ್ರೈ ಮಾಡಿ. ದಟ್ ಇಸ್ ದ ಪಾಯಿಂಟ್ ಐ ವಾಂಟ್ ಟು ಕನ್ವೆ ಹಿಯರ್. ಫೈನ್. ಫೈನಲ್ ಆಗಿ ಲಾಸ್ಟ್ ಮಿನಿಟ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ ಸ್ಯಾಲ್ರಿ ಎಷ್ಟು ತಿಳ್ಕೊಂಡ್ವಿ, ಸೊ ಏನ್ ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ ಈಗಲೇ ಆಕ್ಷನ್ ತಗೋಬೇಕಾ ಇಲ್ವಾ, ಏನ್ ಮಾಡ್ಬೇಕು ಮಾಡಬಾರ್ದು ಜಸ್ಟ್ ನೋಡಿದ್ವಿ. ಈಗ ನಿಮ್ಮನ್ನು ನೀವು ಕ್ವಶನ್ ಮಾಡಿ, ನಾನು ಏನ್ ಮಾಡಬೇಕು. ಸೊ ಏವೋ ಎಕ್ಸಾಮ್ ಕ್ಲಿಯರ್ ಆಗಬೇಕು ಅಂದ್ರೆ ಈಗ ನಾನು ಏನ್ ಮಾಡಬೇಕು ಅಂತ ಒಂದು ಕ್ವಶನ್ ಹಾಕೊಂಡು ಜಸ್ಟ್ ರೈಟ್ ಇಟ್ ಇನ್ ಎ ಪೇಪರ್, ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಸೊ ಈಗ ನಾನು ಏನೇನ್ ಮಾಡಬೇಕು. ಸೊ ಜೂನ್ ಅಂತ ಎಕ್ಸಾಮ್ ಕೊಟ್ಟವ್ರೆ, ಎಕ್ಸಾಮ್ ಡೇಟ್ ಕೊಟ್ಟಿರೋದ್ರಿಂದ ಸೊ ಇನ್ನೊಂದು 6 ತಿಂಗಳು ಇದೆ ಅಂದ್ಕೊಳ್ಳಿ ರಫ್ ಆಗಿ. ಸೊ ರಫ್ ಆಗಿ 6 months ಅಲ್ಲಿ ನಾನು ಕವರ್ ಮಾಡಬಲ್ಲೆ, ಎಂಟೈರ್ ಸಿಲೆಬಸ್ ಕವರ್ ಮಾಡೋಕ್ಕಾಗುತ್ತಾ, ಬೋತ್ GK ಪೇಪರ್ ಅಂಡ್ ಸ್ಪೆಸಿಫಿಕ್ ಪೇಪರ್, ರೈಟ್? ಬೋತ್ ಇಟ್ ಅಪ್ಲೈಸ್ ಫಾರ್ ಬೋತ್ 85% ಕ್ಯಾಟಗರಿ ಸ್ಟೂಡೆಂಟ್ಸ್ ಅಂಡ್ 15% ಕ್ಯಾಟಗರಿ ಸ್ಟೂಡೆಂಟ್ಸ್. 85 ಅಂದ್ರೆ ನಿಮಗೆ ಗೊತ್ತಿದೆ, BSc ಅಗ್ರಿಕಲ್ಚರ್ ಅಂಡ್ ಅದರ್ ದೆನ್ ಅಗ್ರಿ ಲೈಕ್ ಬಯೋಟೆಕ್, ಇಂಜಿನಿಯರಿಂಗು, ಫುಡ್ ಸೈನ್ಸ್, ದೇರ್ ಕಮ್ಸ್ ಅಂಡರ್ 15% ಕ್ಯಾಟಗರಿ. ಸೊ ನೀವೆಲ್ಲ ಯೋಚನೆ ಮಾಡಿ, ಈ 6 months ಅಲ್ಲಿ ನಾನು ಏನ್ ಪ್ಲಾನ್ ಮಾಡಬೇಕು ಅಂತ. ಸೊ ನಿಮ್ ಸೀನಿಯರ್ನ ಕಾಂಟ್ಯಾಕ್ಟ್ ಮಾಡಿ, ಟೀಚರ್ಸ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನಮಗ್ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ಬಿ ಎ ರ್ಯಾಷನಲ್ ಪರ್ಸನ್. ಈ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತಂದ್ರೆ ನಾವು ಇಮೋಷನಲ್ ಆಗಿರಬಾರ್ದು, ರ್ಯಾಷನಲ್ ಆಗಿರ್ಬೇಕು. ಅಂದ್ರೆ ಎಕ್ಸಾಮ್ ಪಾಸ್ ಆಗ್ಲಿಕ್ಕೆ ಏನೇನ್ ಮಾಡಬೇಕು ಅಂತ ಯೋಚನೆ ಮಾಡಿ ಇನ್ ಜೆನ್ಯೂನ್ ವೇ. ಓಕೆ, ಫೈನ್. ಸೊ ಫೈನಲಿ ಒನ್ ಥಿಂಗ್ ಐ ವಾಂಟ್ ಟು ಕನ್ವೆ ಹಿಯರ್ ಇಸ್ #mission AO. ಸೊ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ಇನ್ನು ಯಾರು ಮಾಡಿಲ್ಲ, ಆಲ್ರೆಡಿ ಮಾಡಿರೋರು ಸ್ಪೀಡ್ ಅಪ್ ಮಾಡಿ. ಅಂಡ್ 8 ವರ್ಷ ಆದ್ಮೇಲೆ ಕಳೆದಿರೋದ್ರಿಂದ ಡೋಂಟ್ ಮಿಸ್ ದಿಸ್ ಚಾನ್ಸ್. ಅಂಡ್ ಥ್ಯಾಂಕ್ ಯು.